ನ್ಯೂಸ್ 18 ವೀಕ್ಷಕರಿಗೆ ಸ್ವಾಗತ. ನಾನು ನಿಮ್ಮ ಸಂತೋಷ್ ಕುನೂರ್, ಗದಗದ ಪ್ರತಿನಿಧಿ. ಮನೆಯಲ್ಲಿ ಮಕ್ಕಳ ನಾಮಕರಣ ಹೇಗೆ ಮಾಡ್ತಾರೆ ಅದೇ ಸಂಪ್ರದಾಯದಲ್ಲಿ ಮನೆಯಲ್ಲಿ ಜನಿಸಿರ್ತಕ್ಕಂತಹ ಆಕಳು ಕರುಗಳಿಗೂ ಕೂಡ ತೊಟ್ಟಿಲನ್ನು ಶಾಸ್ತ್ರವನ್ನು ಮಾಡುವ ಮೂಲಕ ಸಂಪ್ರದಾಯದಂತೆ ಸೋಬಾನ ಪದಗಳನ್ನು ಹಾಡುವ ಮೂಲಕ ಸ್ವಾಮೀಜಿಗಳನ್ನು ಕರೆಸಿ ಮಠಾಧೀಶರನ್ನು ಕರೆಸಿ ಅವೆರಡು ಕರುಗಳಿಗೂ ಸಹ ಕಿವಿಯಲ್ಲಿ ನಾಮಕರಣ ಮಾಡಿರುವಂಥ ಒಂದು ಸ್ಟೋರಿಯನ್ನು ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಅದರಲ್ಲೂ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ರಾಮಗೇರಿಯ ನಾಗರಾಜ್ ಮಡವಾಳರಂತಕ್ಕಂಥ ರೈತ ತನ್ನ ಮನೆಯಲ್ಲಿ ಜನಿಸಿರ್ತಕ್ಕಂತಹ ಆಕಳು ಕರುಗಳಿಗೆ ಶಿವ ಹಾಗೂ ಬಸವ ಅಂತಕ್ಕಂಥ ಎರಡು ಹೆಸರುಗಳನ್ನು ಕರೆಯುವ ಮೂಲಕ ಇವತ್ತು ನಾಮಕರಣವನ್ನು ಮಾಡಿದ್ದಾರೆ. ಅದರಲ್ಲೂ ಇಬ್ಬರು ಉಭಯ ಶ್ರೀಗಳ ಒಂದು ನೇತೃತ್ವದಲ್ಲಿ ಮನೆಯಲ್ಲಿ ಜನಿಸಿರ್ತಕ್ಕಂಥ ಎರಡು ಕರುಗಳಿಗೂ ಕೂಡ ಇವತ್ತು ನಾಮಕರಣವನ್ನು ಮಾಡಿದ್ದಾರೆ. ಅದರಲ್ಲೂ ಈ ಒಂದು ನಾಮಕರಣವನ್ನು ಮಾಡುವ ಮೂಲಕ ಗೋವುಗಳ ರಕ್ಷಣೆಯನ್ನು ಮಾಡುವ ವಿಚಾರ ಆಗಿರ್ಬೋದು. ಜೊತೆಗೆ ಮನೆಯಲ್ಲೇ ಜನಿಸಿರ್ತಕ್ಕಂಥ ಕರುಗಳಿಗೆ ತನ್ನ ಮನೆಯಲ್ಲಿ ಹುಟ್ಟಿರ್ತಕ್ಕಂಥ ಮಕ್ಕಳ ಹಾಗೆ ಒಂದು ನಾಮಕರಣ ಕಾರ್ಯಕ್ರಮವನ್ನು ಮಾಡಿದರು. ತೊಟ್ಟಲ ಶಾಸ್ತ್ರವನ್ನು ಸಹ ಮಾಡಿದರು. ಏನು ತೊಟ್ಟಲಾಗಿರ್ಬೋದು, ಮನೆ ತುಂಬೆಲ್ಲವೂ ಸಹ ಹಬ್ಬದ ವಾತಾವರಣ ಸಹ ನಿರ್ಮಾಣವಾಗಿತ್ತು. ಏಕೆಂತಂದರೆ ಮನೆಯಲ್ಲಿ ಜನಿಸಿರ್ತಕ್ಕಂಥ ಎರಡು ಕರುಗಳೇನಿದ್ದಾವೆ ಆ ಎರಡು ಕರುಗಳಿಗೂ ಕೂಡ ಅದ್ಭುತವಾಗಿದ್ದಾವೆ. ಹೀಗಾಗಿ ಆ ಕರುಗಳನ್ನು ಬೆಳೆಸಬೇಕು, ಮಕ್ಕಳ ಹಾಗೆ ಪಾಲನೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ರೈತ ನಾಗರಾಜ್ ಸಹ ತಮ್ಮ ಸಹ ಕುಟುಂಬ ಜೊತೆಗೆ ಊರಿನ ಗ್ರಾಮಸ್ಥರೆಲ್ಲರನ್ನು ಕರೆಸಿಕೊಂಡು ಈ ಒಂದು ತೊಟ್ಟಿಲ ಶಾಸ್ತ್ರವನ್ನು ಮಾಡುವ ಜೊತೆಗೆ ನಾಮಕರಣವನ್ನು ಮಾಡುವಂಥ ಕಾರ್ಯಕ್ಕೆ ಈಗ ಮುಂದಾಗಿದ್ದಾರೆ. ಅದ್ಭುತವಾದಂಥ ಕಾರ್ಯವನ್ನು ಮಾಡೋಣ. ತೊಟ್ಟಿಲಿಗೆ ಹೂಗಳಿಂದ ಅಲಂಕಾರ ಮಾಡಿ, ಜೊತೆಗೆ ಮಾವಿನ ತೋರಣ ಆಗಿರ್ಬೋದು, ತೆಂಗಿನ ತೋರಣ ಆಗಿರ್ಬೋದು, ಅದ್ಭುತವಾದಂಥ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಇಂಥ ಒಂದು ಅದ್ಭುತ ಕಾರ್ಯಕ್ರಮಕ್ಕೆ ಉಭಯ ಶ್ರೀಗಳು ಕೂಡ ಭೇಟಿ ನೀಡಿ ಆ ಒಂದು ಹುಟ್ಟಿರ್ತಕ್ಕಂಥ ಕರುಗಳಿಗೆ ನಾಮಕರಣವನ್ನು ಸಹ ಮಾಡಿರುವಂಥದ್ದು. ಈ ಒಂದು ಕಾರ್ಯಕ್ರಮಕ್ಕೆ ಸಹ ಇಬ್ಬರು ಶ್ರೀಗಳು ಕೂಡ ಆಗಮಿಸಿದ್ರು. ಅದರಲ್ಲೂ ಹೂವಿನ ಸಿಗ್ಲಿಯ ವಿರಕ್ತ ಮಠದ ಚನ್ನವೀರ ಮಹಾಸ್ವಾಮಿಗಳು, ಜೊತೆಗೆ ಗಂಜಿಗಟ್ಟಿಯ ಚರಮೂರ್ತಿ ಮಠದ ಡಾಕ್ಟರ್ ವೈದ್ಯನಾಥ ಶಿವಲಿಂಗ ಮಹಾಸ್ವಾಮಿಗಳು ಕೂಡ ಭೇಟಿ ನೀಡಿ ಅವರೇ ಖುದ್ದಾಗಿ ಎರಡು ಕರುಗಳಿಗೂ ಸಹ ಕಿವಿಯಲ್ಲಿ ಹೆಸರುಗಳನ್ನು ಹೇಳುವ ಮೂಲಕ, ಅಂದರೆ ಶಿವ ಮತ್ತು ಬಸವ ಅನ್ನುವಂಥ ಹೆಸರುಗಳನ್ನು ಇಡುವ ಮೂಲಕ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಸಹ ನೀಡಿದರು. ಇಂತಹ ಒಂದು ಅದ್ಭುತವಾದಂಥ ಕಾರ್ಯಕ್ರಮಕ್ಕೆ ಸಹ ಶ್ರೀಗಳು ಭೇಟಿ ನೀಡಿ ಒಂದು ಗೋವುಗಳ ರಕ್ಷಣೆ ಬಗ್ಗೆಯೂ ಕೂಡ ಮಾತನಾಡಿದ್ದಾರೆ. ಇದೇ ವಿಚಾರ ಸಂಬಂಧಪಟ್ಟಂಗೆ ಶ್ರೀಗಳು ಕೂಡ ಮಾತನಾಡಿದ್ದಾರೆ. ಏನೆಲ್ಲ ಮಾತನಾಡಿದ್ದಾರೆ ಅನ್ನೋದನ್ನು ಕೇಳ್ಕೊಂಬರೋಣ ಬನ್ನಿ. ಇವತ್ತು ರಾಮಗಿರಿ ಒಳಗೆ ನಮ್ಮ ರಾಜು ಮಡಿವಾಳವ್ರ ಮನೆಯಲ್ಲಿ ಎರಡು ಕರುಗಳಿಗೆ ನಾಮಕರಣ ಮಾಡ್ತಕ್ಕಂಥ ಒಂದು ಸಂತೋಷದ ಸಂಭ್ರಮದ ದಿನಾಚರಣೆ. ನಾನು ನನ್ನ ಜೀವನದಲ್ಲಿ ಇದುವರೆಗೂ ಸಾಕಷ್ಟು ಮಕ್ಕಳಿಗೆ ನಾಮಕರಣವನ್ನು ಮಾಡಲಿಕ್ಕೆ ಹೋಗಿದ್ವಿ. ಆದರೆ ನಮ್ಮ ಗೋಮಾತೆಗೆ ಜನಿಸಿರ್ತಕ್ಕಂಥ ಎರಡು ಕರುಗಳಿಗೆ ಇವತ್ತು ನಾಮಕರಣವನ್ನು ಮಾಡಿರ್ತಕ್ಕಂಥದ್ದು ಭಾಳಷ್ಟು ವಿಶೇಷ. ಇದು ನಮ್ಮ ಸಮಾಜಕ್ಕೆ ಒಂದು ಒಳ್ಳೆಯ ಮೆಸೇಜನ್ನು ರವಾನೆಯನ್ನು ಮಾಡಿದ್ದಾರೆ. ಯಾಕೆ ಅಂತ ಕೇಳಿದ್ರೆ ಇವತ್ತು ನಮ್ಮ ರೈತರು ಇವತ್ತು ಹಸುವಿನ ಜೊತೆಗೆ ಇವತ್ತು ಬಸವನ ಜೊತೆಗೆ ತನ್ನ ಜೀವನವನ್ನು ಕಟ್ಟಿಕೊಂಡು ಬದುಕನ್ನು ಮಾಡ್ತಕ್ಕಂಥ ಒಂದು ಸನ್ನಿವೇಶವನ್ನು ನಾವು ಕಾಣ್ತಾ ಇದ್ದೇವೆ. ಅಂತಹ ದಿಶೆಯಲ್ಲಿ ಇವತ್ತು ನಾವು ಗೋಮಾತೆಗೆ ಸಾಕಷ್ಟು ರೀತಿಯಲ್ಲಿ ಇವತ್ತು ಗೌರವವನ್ನು ಕೊಡಬೇಕು, ಪೂಜ್ಯ ಭಾವನೆಯಿಂದ ಕಾಣಬೇಕು, ಅವ್ರನ್ನ ರಕ್ಷಣೆ ಮಾಡಬೇಕು ಅಂತಕ್ಕಂಥದ್ದನ್ನು ನಾವು ಕೇಳಿಬರ್ತಾ ಇದ್ದೇವೆ. ಆದರೆ ಇವತ್ತು ಅದು ಕಡಿಮೆ ಆಗ್ತಾಯಿದೆ. ಇಂಥ ಕಡಿಮೆ ಆಗ್ತಕ್ಕಂಥ ದಿನಮಾನದಲ್ಲಿ ನಮ್ಮ ರಾಜು ಮಡಿವಾಳರವರು ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಇಟ್ಕೊಂಡು ಆ ಮಕ್ಕಳಿಗೆ ನಾಮಕರಣವನ್ನು ಯಾವ ರೀತಿಯಾಗಿ ಮಾಡ್ತಾರೋ ಅದೇ ರೀತಿಯಾಗಿ ಗುರುಗಳನ್ನ ಕರೆಸಿ, ಬಂಧುಗಳನ್ನು ಕರೆಸಿ, ಹಿರಿಯರನ್ನು ಕರೆಸಿ, ಎಲ್ಲರನ್ನೂ ಕೂಡ ಕರೆಸಿ ತೊಟ್ಲ ಕಟ್ಟಿ ಅವನ್ನ ತೂಗಿ ನಾಮಕರಣವನ್ನು ಮಾಡ್ತಕ್ಕಂಥದ್ದು ಭಾಳಷ್ಟು ಸಂತೋಷದ ಇವತ್ತಿನ ಕಾರ್ಯಕ್ರಮ ಆಗೈತಿ ಅಂತ ತಿಳ್ಕೊಂಡು ಭಾಳ ಹೆಮ್ಮೆಯಿಂದ ಹೇಳಿಕ್ಕೆ ಇಚ್ಛೆಯನ್ನು ಪಡ್ತಾ ಇದ್ದೇನೆ. ಇವತ್ತು ಒಂದು ಮಗುವಿಗೆ ನಾವು ಶಿವ ಅಂತ ಹೆಸರಿಟ್ಟಿದ್ದೇವೆ, ಮತ್ತೊಂದು ಮಗುವಿಗೆ ಬಸವ ಅಂತ ಹೆಸರಿಟ್ಟಿದ್ದೇವೆ. ಶಿವ ಮತ್ತು ಬಸವ ಎರಡೂ ಕೂಡ ಒಂದು 13 ದಿವಸದ ಮಗುವಾದ, ಒಂದು 10 ದಿವಸದ ಮಗುವಾದ. ಇವೆರಡೂ ಕೂಡ ಭಾಳಷ್ಟು ಅವಳಿ ಜವಳಿ ಇದ್ದಷ್ಟರ ಮಟ್ಟಿಗೆ ಭಾಳ ಚೆನ್ನಾಗಿರ್ತಕ್ಕಂಥ ಮಗುಗಳಿಗೆ ಇವತ್ತು ನಾಮಕರಣವನ್ನು ಮಾಡಿದ್ದೇವೆ. ಇದು ನಮಗೆ ಭಾಳ ಸಂತೋಷವನ್ನು ತಂದು ಕೊಟ್ಟಿದೆ. ಇದು ಎಲ್ಲ ಕಡೆ ನಮ್ಮ ಸಮಾಜದಲ್ಲಿ ನಡಿಬೇಕು ಅಂತಕ್ಕಂಥದ್ದನ್ನು ನಾನು ಎಲ್ಲ ಜನರಿಗೆ ಹೇಳಲಿಕ್ಕೆ ಇಚ್ಛೆಯನ್ನು ಪಡ್ತೀನಿ. ಎಷ್ಟು ವೀಕ್ಷಕರು ಕೇಳಿದ್ರಲ್ಲ ಶ್ರೀಗಳ ಮಾತನ್ನು. ಯಾಕಂತಂದರೆ ಗೋವುಗಳ ರಕ್ಷಣೆಯ ಜೊತೆಗೆ ಈತ ನಾಗರಾಜ್ ಮಡಿವಾಳ ಅಂತಕ್ಕ ರೈತ ಮನೆಯಲ್ಲಿ ಹುಟ್ಟಿರ್ತಕ್ಕಂಥ ಕರುಗಳಿಗೆ ಮನೆಯಲ್ಲಿರ್ತಂಥ ಮಕ್ಕಳ ಹಾಗೆ ಅವುಗಳನ್ನು ಪಾಲನೆ ಪೋಷಣೆಯನ್ನು ಮಾಡೋದ್ರ ಜೊತೆಗೆ ಆ ಒಂದು ಗೋಮಾತೆಗಳು ರಕ್ಷಣೆಯನ್ನು ಮಾಡಬೇಕು, ಅವುಗಳ ಹೇಗೆ ಪಾಲನೆ ಮಾಡಬೇಕು, ಹೀಗಾಗಿ ಅದರಿಂದ ನಮಗೆ ಗೋಮಾತೆಯಿಂದ ಯಾವ ರೀತಿ ನಮಗೆ ಅನುಕೂಲ ಆಗ್ತಾ ಇದೆ ಜೀವನದಲ್ಲಿ ಅನ್ನೋದ್ರ ಬಗ್ಗೆ ಸಾಕಷ್ಟು ತಿಳುವಳಿಕೆ ಮಾಡಿಕೊಂಡು ಇವತ್ತು ಗೋವುಗಳ ರಕ್ಷಣೆಗೂ ಕೂಡ ಮುಂದಾಗಿದ್ದಾನೆ. ಜೊತೆಗೆ ಇದೇ ವಿಚಾರ ಸಂಬಂಧಪಟ್ಟಂಗೆ ರೈತ ನಾಗರಾಜ್ ಸಹ ನ್ಯೂಸ್ 18 ಜೊತೆಗೆ ಮಾತನಾಡಿದ್ದಾನೆ. ಏನೆಲ್ಲ ಮಾತನಾಡಿದ್ದಾನೆ ಅನ್ನೋದನ್ನು ಕೇಳ್ಕೊಂಬರೋಣ ಬನ್ನಿ.
ಹಿಂದೂ ಸಂಸ್ಕಾರದ ಪ್ರಕಾರ ಗೋಮಾತೆಗೆ ನಾವು ಸೀಮಂತ ಕಾರ್ಯವನ್ನು ನಮ್ಮ ಮನೆಯಲ್ಲಿ ನಮ್ಮ ಗ್ರಾಮದಲ್ಲಿ ಏರ್ಪಡಿಸಿದ್ವಿ. ಎರಡೂ ಗೋಗಳು ಗಂಡ ಮಗವನ್ನು ಜನಿಸಿದವು. ಅದ್ರ ಜೊತೆಗೆ ನಾವು ಹೂವಿನ ಸಿಗಲಿ ಸ್ತ್ರೀಗಳಿಗೆ ಮತ್ತು ಗಂಜಿಗಟ್ಟಿ ಸ್ತ್ರೀಗಳಿಗೆ ವಿಚಾರಿಸಿದಾಗ ನಾಮಕರಣವನ್ನು ಮಾಡೋಣ ಅಂಥೇಳಿ ಈ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೀವಿ ನಮ್ಮ ಗ್ರಾಮದಲ್ಲಿ, ನಮ್ಮ ಮನೆಯಲ್ಲಿ. ನಮ್ಮ ಈ ಗೋವದ ಅಮೃತ್ ಅನ್ನುವಂಥ ಮತ್ತು ಹಳ್ಳಿಕರ ಅನ್ನುವಂಥ ಆಕಳ ಎರಡೂ ಹೋರಿಕರವನ್ನು ಇಳಿದಿದ್ದಕ್ಕೆ ನಮ್ಮ ಮನೆಯಲ್ಲಿರ್ತಕ್ಕಂಥ ತಾಯಿ ಮತ್ತು ನಮ್ಮ ಕುಟುಂಬ ಅದ್ರ ಜೊತೆಗೆ ನಮ್ಮ ಮಕ್ಕಳು ಭಾಳ ಪ್ರೀತಿಯಿಂದ ಅವನ್ನು ಸಾಕಿ ಇವತ್ತು ಹೇಗೆ ನಾವು ಮಕ್ಕಳನ್ನ ಜೋಪಾನ ಮಾಡ್ತೀವಿ ಅದೇ ರೀತಿಯಾಗಿ ಜೋಪಾನವನ್ನು ಮಾಡುವಂಥ ನಮ್ಮ ತಾಯಿಯವರು ಈ ಕೆಲಸವನ್ನು ಮಾಡ್ತಾರಂತ ಈ ಸಂದರ್ಭದಲ್ಲಿ ಹೇಳಿ, ಯಾಕಂದರೆ ಆ ಎರಡೂ ಹೋರಿಕರಕ್ಕೆ ನಮ್ಮ ಈ ಗ್ರಾಮದಲ್ಲಿ ನಮ್ಮ ಮನೆಯಲ್ಲಿ ನಾಮಕರಣವನ್ನು ಏರ್ಪಡಿಸಿದ್ದೀವಿ. ಒಂದಕ್ಕೆ ಶಿವ ಅಂತೇಳಿ, ಒಂದಕ್ಕೂ ಶರಣ ಅಂತೇಳಿ, ಎರಡಕ್ಕೂ ನಾವು ನಾಮಕರಣವನ್ನು ಏರ್ಪಡಿಸಿದ್ದೀವಿ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಲಕ್ಷ್ಮೇಶ್ವರ ನಗರದ ಹಿರಿಯರು, ನಮ್ಮ ಊರಿನ ಹಿರಿಯರು, ತಾಯಂದಿರು ಮತ್ತು ಸ್ತ್ರೀಗಳು, ಗಂಜಿಗಟ್ಟಿ ಸ್ತ್ರೀಗಳು ಮತ್ತು ಹೂವಿನ ಸಿಗ್ಲಿಯ ಸ್ತ್ರೀಗಳು ಈ ಕಾರ್ಯಕ್ರಮಕ್ಕೆ ಬಂದು ಎರಡೂ ಹೋರಿಕರಕ್ಕೆ ಆಶೀರ್ವಾದವನ್ನು ಮಾಡಿ ನಾಮಕರಣವನ್ನು ಮಾಡಲಿಕ್ಕೆ ನಮ್ಮ ಮನೆಯಲ್ಲೇ ಆಗಮಿಸಿ ಅವಕ್ಕೆ ಆಶೀರ್ವಾದವನ್ನು ಮಾಡಿದ್ದಾರೆ. ಅದರ ಜೊತೆಗೆ ಸಾಕಷ್ಟು ಗ್ರಾಮದ ತಾಯಂದಿರು ಹಿರಿಯರು ಬಂದು ಶೋಭನ್ ಪದ ಹಾಡುವ ಮೂಲಕ ಇವತ್ತೇನು ಒಂದು ತೊಟ್ಲಕ್ಕೆ ಹಾಕುವ ಕಾರ್ಯಕ್ರಮ ಸಂಸ್ಕಾರವನ್ನು ಮಾಡ್ತೀವಿ ಅದೇ ರೀತಿಯಾಗಿ ನಮ್ಮ ಮನೆಯಲ್ಲಿ ಜರುಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳಿ. ಎಸ್ ವೀಕ್ಷಕ ಕೇಳಿದ್ರಲ್ಲ ರೈತ ನಾಗರಾಜ್ ಅವರ ಮಾತನ್ನ. ಯಾಕಂದರೆ ಇಂದಿನ ದಿನಮಾನಗಳಲ್ಲಿಯೂ ಸಹ ಒಂದು ಗೋವುಗಳ ಕರುಗಳಿಗೆ ನಾಮಕರಣ ಮಾಡ್ತಕ್ಕಂಥ ಕಾರ್ಯಕ್ಕೆ ಈಗ ಮುಂದಾಗಿದ್ದಾರೆ. ಇಂತಹ ಸಂಪ್ರದಾಯ ಪರಂಪರೆ ಮುಂದುವರಲಿ ಅನ್ನುವಂಥದ್ದು ಸ್ತ್ರೀಗಳ ಮಾತಾಗಿರುವಂಥದ್ದು ಮತ್ತು ರೈತ ನಾಗರಾಜ್ ಅವರ ಮಾತಾಗಿರುವಂಥದ್ದು. ಎಸ್ ವೀಕ್ಷಕರೇ, ಈ ವಿಡಿಯೋ ನಿಮಗೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಈ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಸದಾ ಹೀಗೆ ನಮ್ಮೊಂದಿಗಿರಲಿ. ಧನ್ಯವಾದ.